ನಮಸ್ಕಾರ, ಶುಭೋದಯ. ಸಂಕಲ್ಪ ಸಿದ್ಧಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನೂಷಾ. ಮೊದಲನೇ ಬಾರಿ ಚಾನಲ್ ವೀಕ್ಷಿಸ್ತಾ ಇದ್ದೀರಾ ಅಂತಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವೀಡಿಯೋಸ್ನ ಲೈಕ್ ಮಾಡಿ. ನಿಮ್ಮ ಜೀವನದಲ್ಲಿ ಬರ್ತಿರುವಂಥ ತೊಂದರೆಗಳು, ಕಷ್ಟಗಳು, ಸಮಸ್ಯೆಗಳು ಇವೆಲ್ಲದಕ್ಕೂ ಕೂಡ ನೀವೊಂದು ಫುಲ್ ಸ್ಟಾಪ್ ಇಡಬೇಕು. ಇದರಿಂದ ಆದಷ್ಟು ಬೇಗ ಹೊರಗಡೆ ಬರಬೇಕು ಅಂತಂದರೆ ಈಗಲೇ ನೀವು ಅಕ್ಷಯ ವೃಕ್ಷವನ್ನು ಬರಮಾಡ್ಕೊಳ್ಬಹುದು. ಇನ್ನು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಶುಭೋದಯ. ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಗುರುಗಳೇ, ಈ ಪುನರ್ಜನ್ಮ ಅಂತ ಹೇಳ್ತಾರೆ, ಇದು ನಿಜವಾಗ್ಲೂ ಇದೆಯಾ? ಬಿಕಾಸ್ ಮನುಷ್ಯನಿಗೆ 7 ಜನ್ಮಗಳಿದೆ ಅನ್ನೋದನ್ನ ಕೇಳ್ಪಟ್ಟಿದ್ದೀವಿ. ಅಥವಾ ಯಾರಾದರೂ ನಮ್ಮ ಅಕ್ಕ ಆಗಿರ್ಬೋದು, ತಂದೆ ತಾಯಿ 7 ಜನ್ಮಕ್ಕೂ ಇವರೇ ನಮಗೆ ಸಿಗಲಿ ಅಂತ ಕೂಡ ನಾವು ಬಯಸ್ತಾ ಇರ್ತೀವಿ ಅಂತ ಹೇಳ್ಬೋದು. ಜ್ಯೋತಿಷದ ಪ್ರಕಾರ ಈ ಪುನರ್ಜನ್ಮ ಅನ್ನೋಂಥದ್ದನ್ನು ಹೇಗೆ ಡಿಫೈನ್ ಮಾಡ್ಬೋದು ಗುರುಗಳೇ? ಇದ್ರ ಬಗ್ಗೆ ತಿಳಿಸ್ಕೊಡಿ. ಓಂ ವಿಶ್ವಾಸ್ಮಯ ನಮಃ. ನನ್ನ ಪ್ರೀತಿಯ ಬಂಧುಗಳೇ, ಈ ಪ್ರಶ್ನೆ ಹೆಂಗೆ ಬಂತಮ್ಮ, ಯಾಕೆ ಬಂತ? ಇದು ಬಹಳ ದಿನಗಳಿಂದ ಹುಡುಕ್ತಾ ಇದೆ ಯಾವ ಪ್ರಶ್ನೆನ ತಮ್ಮ ಮುಂದೆ ಇಡೋದು ಅಂತ. ನೀವೇ ಸೂಕ್ತವಾಗಿ ಆಗೋಗಿದೆ ಎಂದಿದ್ದವಳ. ಈಗ ನೀವು ಇದಕ್ಕೆ ಮೊದಲು ಇಲ್ಲಿಗೆ ಏನು ಬಂದರೂ ರೆಕಾರ್ಡ್ ಮಾಡೋ ಮನೆಯಲ್ಲಿದ್ರಿ? ಮನೆಯಲ್ಲಿ? ಹೌದು. ಪಕ್ಕ? ಹೌದು. ಮನೆ ಗೊತ್ತಿದೆ ನಿಮಗೆ? ಹೌದು. ಇಲ್ಲಿಗೆ ಬಂದ್ರಿ. ಈಗ ನಾಳೆ ಎಲ್ಲಿ ಪ್ಲಾನ್ ಇದೆ? ನಾಳೆ ಮನೇಲಿ ಇರ್ತೀನಿ. ಹೌದಾ? ಅಥವಾ ಬೇರೆ ಎಲ್ಲ ಹೋಗೋದಿದೆಯಾ? ಕೆಲಸ ಇದ್ರೆ ಕೆಲಸ ಇದೆಯಾ ಇಲ್ವಾ ಅಂತ? ಕೆಲಸಕ್ಕೆ ಹೋಗೋದು ಬರ್ದಿಟ್ಟಿದ್ದೀರಾ ಅಥವಾ ಹೋಗೋದೇನೋ ಶೆಡ್ಯೂಲ್ ನಿಮಗೆ ಗೊತ್ತಿದೆ ಗುರುಗಳೇ? ಗೊತ್ತಿದೆ. ಹಾಂ, ನಾಳೆ ಹೋಗೋದು ನಿಮಗೆ ಬಹುಶಃ ಇಲ್ಲ ಅಂದರೆ ಮನೇಲಿ ಇರ್ತೀರಿ. ಬಹುಶಃ ನಾಳೆ ನಾನು ಎಲ್ಲೋ ಹೋಗ್ತೀನಿ ಅಂತ ಗೊತ್ತಿದ್ರೆ ವಿತ್ ಇನ್ವಿಟೇಷನ್ ನಿಮಗೆ ಇದ್ದರೆ ನಾಳೆ ಹೋಗೋದು ನಿಮ್ಗೆ ಕನ್ಫರ್ಮ್ ಆಗಿರುತ್ತಲ್ಲ, ಅದೇ ಜ್ಯೋತಿಷ್ಯ. ಜ್ಯೋತಿಷ್ಯ ಏನು ತಿಳಿಸ್ಕೊಡತ್ತೆ ಅಂತಂದರೆ, ಹೀಗೆ ಬದುಕೆ ಬಾಳಬೇಕು ಅನ್ನೋ ತೋರಿಸುತ್ತೆ. ನೆನ್ನೆ ಇತ್ತು, ನಾಳೆನೂ ಇದೆ, ಇವತ್ತು ಇದೆ ಅಂತ ನಮ್ಗೆ ಗೊತ್ತಿರೋದೇ. ಆದರೆ 100ಕ್ಕೆ 100 ವಿಜ್ಞಾನ ಒಪ್ಕೊಂಡಿದೆ. ಇನ್ನು ಈ ಕೆಲವರು ಒಪ್ಕೊಳ್ಳಲ್ಲ. ಕೆಲವರು ಎಂಥವ್ರು ಅಂತಂದರೆ, ಒಂದು ಮಾತು ಹೇಳ್ತಾರಲ್ಲ, ಅಜ್ಞಾನಿಗಳನ್ನು ಮೆಚ್ಚಿಸಬಹುದು, ವಿಜ್ಞಾನಿಗಳನ್ನು ಮೆಚ್ಚಿಸಬಹುದು, ಅಲ್ಪಜ್ಞಾನ ಮೆಚ್ಚಿಸೋಕ್ಕಾಗಲ್ಲ. ಅದಕ್ಕಾಗಿ ಅವರಿಗಿಲ್ಲ ಇದು ಪುನರ್ಜನ್ಮ, ಇನ್ನೆಲ್ರಿಗೂ ಇದೆ. ನೆನ್ನೆ ನೀವು ಕರೆಕ್ಟಾಗಿ ಅನಲೈಸ್ ಮಾಡಿದ ನಿಧಾನಕ್ಕೆ ನೀವೇನಾದರೂ ಆಲೋಚನೆಗಳ ಒಳಗಡೆ ಹೊರಟ್ರೆ, ನೀವು ಬೇರೆ ಇನ್ನೇನೋ ಸುಲೋಚನೆ ಮಾಡಬಾರ್ದು. ಆಲೋಚನವನ್ನು ನೀವು ಕರೆಕ್ಟಾಗಿ ನೀವು ಮಾಡಿದಾಗ ನಿಮಗೆ ಅರ್ಥ ಆಗ್ತಕ್ಕಂತಹದ್ದು ಏನು ಅಂತಂದರೆ, ಸುಲೋಚನೆ ಅಂತಕ್ಕಂಥದ್ದು ಮತ್ತಷ್ಟು ಅದ್ಭುತ. ನೀವು ಕೇಳೋದೆಲ್ಲ ಪ್ರಶ್ನೆ, ಅದು ಪ್ರಶ್ನೆನೇ ಕೇಳಲ್ಲ, ಅರ್ಥ ಮಾಡ್ಕೊಂಡ್ಬಿಟ್ಟಿರ್ತೀರಿ. ಇನ್ನು ಆಲೋಚನೆ ಅಂತ ಮಾಡಲಿಕ್ಕೆ ಹೊರಟಾಗ 100ಕ್ಕೆ 100 ಇದೆ ಅನ್ನೋದು ಹೇಗೆ ತಿಳಿಸ್ಕೊಡ್ತಾ ಅಂತಂದರೆ, ಈ ಜಾತಕ ರೀತ್ಯ 12ನೇ ಮನೆಯಲ್ಲಿ ಯಾರಿಗೆ ಕೇತು ಇರ್ತಾನೆ, ಮೋಕ್ಷಕಾರಕ ಕೇತು ಇದ್ದಾಗ ಸಾಮಾನ್ಯವಾಗಿ ಮಾತಾಡ್ತಾರೆ, ಈ ಮನುಷ್ಯನ ಜನ್ಮ ಇಲ್ಲಿಗೆ ಲಾಸ್ಟ್ ಅಂತ, ಮುಂದಕ್ಕೆ ಜನ್ಮ ಇಲ್ಲ ಅಂತ. ಅಂದರೆ ಅವ್ರಿಗೆ ಭಯವಾಗ್ಬೋದು, ಅವರೇ ನನಗೆ ಮನುಷ್ಯನ ಜನ್ಮ ಚೆನ್ನಾಗಿತ್ತಲ್ಲ, ಮತ್ತು ನೆಕ್ಸ್ಟ್ ಜನ್ಮದಲ್ಲಿ ಮನುಷ್ಯ ಆಗದೇ ಇದ್ದರೆ ನಾನು ಮೋಕ್ಷ ಪ್ರಾಪ್ತಿ. ಅದು ಮೋಕ್ಷ ಪ್ರಾಪ್ತಿ ಅಂತಂದರೆ ಈ ಯಾವಾಗಲೂ ಕೂಡ ಹುಟ್ಟು ಸಾವು ಈ ನರಳಾಟ ಇದ್ದೇ ಇರುತ್ತೆ. ಈ ನರಳಾಟದಿಂದ ಬಿಡುಗಡೆಗೊಳ್ತಕ್ಕಂಥದ್ದು ಅದು ಇದಕ್ಕಿಂತಲೂ ಅದ್ಭುತ, ಅದ್ವಿತೀಯ, ಅತ್ಯಂತ ಆಹ್ಲಾದ, ಆನಂದ ಅದು ಇರುವಂಥದ್ದು ಜ್ಯೋತಿಷಿ ನಮಗೆ ಇಂಡಿಕೇಶನ್ ಕೊಡ್ತಾ ಬರುತ್ತೆ. ಮತ್ತು ಮುಂದಿನ ಜನ್ಮ ಹೇಗಿರಬೇಕು ಅನ್ನೋದನ್ನು ಹಿಡಿದು ಕೆಲವರು ಮಾಡ್ತಾರೆ. ಬಹುಶಃ ಮುಂದಿನ ಜನ್ಮಕ್ಕೆ ನಾನು ಇದೇ ಆಗಬೇಕು ಅಂತ ನಾನು ಸಂಕಲ್ಪ ಮಾಡಿದ್ದೇನೆ. ಅದು ಬಹುಶಃ ನಾನು ರಿವೀಲ್ ಮಾಡೋ ಹಾಗಿಲ್ಲ. ಮುಂದಿನ ಜನ್ಮಕ್ಕಾಗಿಯೇ ನಾನು ಕಾಯ್ದಿರಿಸಿದ್ದೇನೆ. ಕೆಲವೆಲ್ಲ ಬ್ಯಾಲೆನ್ಸ್ ಈ ಜನ್ಮದಲ್ಲಿ ನಾನು ಮಹತ್ತರವಾಗಿರೋ ಯುದ್ಧ ಮಾಡಲಿಕ್ಕೆ ಆಗದಿದ್ದರೂ ಕೂಡ ಇನ್ನೊಂದು ಬಾರಿಯಾದರೂ ಈ ಯುದ್ಧವನ್ನು ಮಾಡಿ ಇದನ್ನು ಉಳಿಸ್ಬೇಕಾಗತ್ತೆ ಅನ್ನೋ ಸಂಕಲ್ಪ ಇಟ್ಕೊಂಡು ಪ್ರತಿನಿತ್ಯ ಅಂದರೆ ಇವತ್ತು ನನಗೇನೋ ಕೊಡು ಅಂತ ಮಾಡ್ತಿಲ್ಲ, ಡೆಪಾಸಿಟ್ ಮಾಡ್ತಿದ್ದೇನೆ. ನೀವೆಲ್ಲ ಹೇಗೆ ಬ್ಯಾಂಕಿಗೆ ಡೆಪಾಸಿಟ್ ಮಾಡ್ತೀರೋ ಹಾಗೆ ನಾನು ಒಂದು ಯಜ್ಞ ದೀಕ್ಷೆಯನ್ನು ತೊಟ್ಟು ಮಾಡ್ತಿದ್ದೇನೆ. ಅದು ಬಹುಶಃ ಮುಂದಿನ ಜನ್ಮಕ್ಕಾಗಿರ್ಬೋದು, ಅದು ಇದೇ ಜನ್ಮದಲ್ಲಿ ಕೂಡ ಅದನ್ನು ಕ್ಲಿಯರ್ ಲೆಕ್ಕ ಚುಕ್ತ ಮಾಡಲಿಕ್ಕಾಗಿರ್ಬೋದು, ಅದನ್ನು ಡಿಸೈನ್ ಮಾಡ್ತಾನೆ ಇದ್ದೇನೆ ನಾನು. ಅಂದರೆ ನಾಳೆ ಹೋಗ್ಬೇಕಾದ್ರೆ ನೀವು ಹೆಂಗೆ ಇನ್ವಿಟೇಷನ್ ನಿಮಗೆ ಬಂತು, ಅದು ನನ್ನ ಜನ್ಮಕ್ಕೆ ಲೆಕ್ಕ ಹಾಕ್ಕೊಳ್ಳಿ. ನಾನು ಹಾಗೆ ನನ್ನ ಜನ್ಮಕ್ಕೆ ಪ್ಲ್ಯಾನ್ ಮಾಡ್ತಾ ಇರ್ತಕ್ಕಂಥದ್ದು. ಅದು ನಿಮಗೆ ಒಳ್ಳೇದು ಮಾಡಿದರೆ ಒಳ್ಳೇದು ಡೆಪಾಸಿಟ್ ಆಗುತ್ತೆ, ಕೆಟ್ಟದ್ದು ಮಾಡಿದ್ರೆ ಕೆಟ್ಟ ಡೆಪಾಸಿಟ್ ಆಗುತ್ತೆ. ನಾನು ನಿಮ್ಮನ್ನು ಮೊನ್ನೆ ಯಾವುದೋ ಒಂದು ಎಪಿಸೋಡ್ ನಿಮಗೆ ಹೇಳಿದ್ದೇನೆ, ಕುಂಟದು ಯಾಕೆ ಹುಟ್ಟಿದ್ರಲ್ಲಿ, ಕಣ್ಣಿಲ್ದ ಕುರುಡ ಯಾಕೆ ಹುಟ್ಟಿದ ಇಲ್ಲಿ, ಅಂಗವೈಕಲ್ಯ ಇರ್ತಕ್ಕಂಥ ನಾನು 2 ಕಾಲು ಇಲ್ಲ 2 ಕೈ ಯಾಕೆ ಹುಟ್ಟಿದಾವ ಇಲ್ಲಿ, ಮೇಕೆ ಯಾಕೆ ಹುಟ್ಟುತ್ತಿಲ್ಲಿ, ಕುರಿ ಯಾಕೆ ಹುಟ್ಟುತ್ತಿಲ್ಲಿ, ಹಾವು ಯಾಕೆ ಹುಟ್ಟುತ್ತಿಲ್ಲಿ, ಇವೆಲ್ಲವೂ ಕೂಡ ನಾವು ನಿಧಾನಕ್ಕೆ ಮಾಡಿದ್ರೆ ಸಹಜವಾಗಿ ಪ್ರಕೃತಿಯಲ್ಲಿ ಇವೆಲ್ಲ ಹಾಕೋದು ಅಂತಂದರೆ, ಹಿಂದೆ ಅವು ಏನೇನು ಮಾಡಿದ್ವೋ ಅದರ ಪ್ರತಿಫಲಗಳಿವು, ಅದರ ಪ್ರತಿಫಲಗಳಾಗಿರ್ತವೆ. ಅದೇ ನಾನು ಹೇಳಿದೆ ಮೊನ್ನೆ ಯಾವುದೋ ಒಂದು ಎಪಿಸೋಡ್, ಈ ಜನ್ಮದಲ್ಲಿ ಹೆಂಡತಿಯನ್ನು ಒಡೆದು ಹಿಂಸೆ ಮಾಡಿ ತಲೆನೋವು ಮಾಡಿ ಜಗಳ ಮಾಡಿ ಬಹುಶಃ
ನಿಭಾಯಿಸು ಪರವಾಗಿಲ್ಲ. ಆದರೆ ಅರ್ಧಕ್ಕೆ ಬಿಟ್ಟರೆ, ಆಕೆಯನ್ನು ಅರ್ಧಕ್ಕೆ ಬಿಟ್ಟರೆ ಇನ್ನು ಯಾರು ಏನಾದರೂ ತಿಳ್ಕೊಂಡ್ರೂ ಕೂಡ ನಾನು ನಿಭಾಯಿಸ್ತೀನಿ ಸಂಸಾರವನ್ನು, ಈಕೆಯನ್ನು ಕಟ್ಕೊಂಡು ನಿಭಾಯಿಸ್ತೀನಿ, ಚೆನ್ನಾಗಿರ್ತೀನಿ ಜೊತೆಗೆ ಅಂತ ಕಟ್ಕೊಂಡವ ಏನೋ ಮಾಡಿ ನಿಭಾಯಿಸಲೇಬೇಕು. ಆಕಸ್ಮಿಕ ಈ ಯಾವುದೋ ಕಾರಣದ ವೈದವ್ಯ ಬಂದುಬಿಡ್ತು, ಇವರಿಗೆ ವಿಚ್ಛೇದನ ನಡೆದೋಯ್ತು ಅಂತಂದರೆ ಇವ್ರಿಗೆ ನಿಭಾಯಿಸೋಕ್ಕಾಗದೆ, ಬಹುಶಃ ಹೇಗಾದರೂ ಇಲ್ಲಿ ನಿಭಾಯಿಸಲೇಬೇಕು ಅಂತ ಹೇಳ್ತಾ ಇದೆ. ಇಲ್ಲಿ ನಿಭಾಯಿಸೋಕ್ಕಾಗಲಿ ಅಂತಂದರೆ ನೆಕ್ಸ್ಟ್ ಜನ್ಮದಲ್ಲಿ ಈತ ಕ್ರೂರ ಮೃಗವಾಗಿ ಹುಟ್ಟುತ್ತಾನೆ ಅಂತ ಹೇಳಿದೆ ಶಾಸ್ತ್ರದಲ್ಲಿ. ಕ್ರೂರ ಮೃಗ ಬಹುಶಃ ಈಗ ನಾವು ನೋಡ್ತಾ ಇರೋ ಮೃಗಗಳು ಅವೇ ಆಗಿರ್ಬೋದು. ಆ ಮೃಗಗಳೆಲ್ಲ ಕೂಡ ಹಿಂದಿನ ಜನ್ಮದಲ್ಲಿ ಅವು ಈ ಥರನೇ ಮಾಡ್ಕೊಂಡು ಬಂದಿದ್ದಕ್ಕಾಗಿ ಈಗ ಏನಾಗಿರ್ತಕ್ಕಂಥದ್ದು ಸಿಂಹ, ಹುಲಿ, ನಾಯಿ, ನರಿ ಇವುಗಳೆಲ್ಲ ಕೂಡ ಆಗಿರತಕ್ಕಂತಹದ್ದು ಜಾತಿಗೆ ಸೇರಿರಬಹುದು. ಯಾಕಂದರೆ ಅವು ಬೇಕಲ್ಲ, ಹೌದು, ಅದು ಕೂಡ ಒಂದು ಜನ್ಮ ಪಡ್ಕೊಳ್ಳೇಬೇಕಲ್ಲ. ಈಗ ಒಳ್ಳೇದು ಮಾಡಿದ್ರೆ ಒಳ್ಳೇದು, ಕೆಟ್ಟದ್ದು ಮಾಡಿ ಕೇಳಿದ್ರೆ ಅಂದರೆ ಎಷ್ಟೋ ಜನ ಮೋಸ ವಂಚನೆ ಕಪಟ ಮಾಡಿರ್ತಾರೆ. ನೀನು ಉದ್ಧಾರ ಆಗಲ್ಲ ಹೋಗು ಅಂತ ಯಾರೋ ಶಾಪ ಹಾಕಿದ್ದಾರೆ, ನನಗೆ ಅಷ್ಟು ಕಷ್ಟ ಕೊಟ್ಟಿದ್ದೆ, ಅಷ್ಟು ನೋವು ಕೊಟ್ಟಿದ್ದೀಯ, ನೀನು ಉಣ್ತಿ ಹೋಗು ಅಂತಂದರೆ ಅದೆಲ್ಲಿಗೆ ಹೋಗಬೇಕು? ಅಪ್ಲೈ ಆಗಬೇಕಲ್ಲ, ಏನಾಗಬೇಕು ಇದೆಲ್ಲ ಕೂಡ. ಅದಕ್ಕಾಗಿ ಇಂದಿನ ರಹಸ್ಯದ ಜನ್ಮವನ್ನು ಭೇದಿಸಂತ ಹೊರಟ್ರೆ ಇನ್ನು ಉಳಿದಾಗೆ ಬಹಳ ಸಬ್ಜೆಕ್ಟ್ ಇದೆ. ಇದು ದೊಡ್ಡ ಸಬ್ಜೆಕ್ಟ್. ಇದನ್ನು ಮಾತಾಡಲಿಕ್ಕೆ ಅಂತ ಹೊರಟ್ರೆ ನಮಗೆ ಸಿಗ್ತಕ್ಕಂಥ 100ಕ್ಕೂ 100 ಕೂಡ ಸತ್ಯಾಂಶವೇ ಆಗಿರ್ತಕ್ಕಂಥದ್ದು. ಯಾವುದರಿಂದ ಎಲ್ಲಿಂದ ಎಲ್ಲಿಗೆ ತೆಗೆದುಕೊಂಡರೂ ಕೂಡ ನೀವು ಅನುಭವ ವೇದ್ಯ ಆಗದೆ ಹೊರತು ಇದೇನು ಅರ್ಥ ಆಗೋದಿಲ್ಲ. ಯಾವುದಾದ್ರೂ ಒಂದು ಸಬ್ಜೆಕ್ಟ್ ಒಳಗಡೆ ಏನಕ್ಕೆ ನೋಡಿದ್ರೆ ಮಾತ್ರ ಅರ್ಥ ಆಗ್ತಕ್ಕಂಥದ್ದು. ನಮಗೆ ಈ ಸಾಧುರು, ಸಂತರು, ಆಮೇಲೆ ಈ ಒಂದು ಗ್ರಂಥ ಭಂಡಾರಗಳು ಇವೆಲ್ಲ ಕೂಡ ಅವರವರು ಅನಲೈಸ್ ಮಾಡಿ ನಮ್ಗೆ ಕೊಟ್ಟಿರ್ತಕ್ಕಂಥ ಇದೆ. ಅದನ್ನು ನೋಡಿದ್ರೆ ಪೂರ್ವಜನ್ಮ ಆ್ಯಂಡ್ ಪುನರ್ಜನ್ಮ ಇವೆಲ್ಲವೂ ಕೂಡ 100ಕ್ಕೆ 100 ಇದೆ. ಈಗ ಈ ಕಾರ್ಯಕ್ರಮ ಆದಮೇಲೆ ಬಹುಶಃ ನಮ್ಮನ್ನು ಜನ ನೋಡ್ತಾರೆ, ಇದಾದಮೇಲೆ ಪಕ್ಕಕ್ಕೆ ಸರಿತೀವಲ್ಲ, ಎಲ್ಲಿಗೋ ಹೋದಾಗೆ ನಾವು. ಅದಕ್ಕೆ ನಮ್ಮಲ್ಲಿರ್ತಕ್ಕಂತಹದ್ದು ಇದು ಏನಿದೆಯೋ ಈ ಆತ್ಮ ಮತ್ತೊಂದರ ಒಳಗಡೆ ಹೋಗಬೇಕಾದ್ರೆ, ಇದೊಂದು ಧೀಶಕ್ತಿಯನ್ನು ಪಡೆದುಕೊಳ್ಳಬೇಕಾದ್ರೆ 100ಕ್ಕೂ 100 ಕೂಡ ಅದು ಇದ್ದೇ ಇರತಕ್ಕಂತಹದ್ದು. ಆ ಜನ್ಮಗಳು ಕೆಲವ್ರಿಗೆ ಎಂಡಿಂಗ್ ಆದರೂ ಒಟ್ಟು ಇನ್ನೊಂದು ಎಲ್ಲೋ ಕಡೆ ಹೋಗಲೇಬೇಕಾಗುತ್ತಲ್ಲ, ಇನ್ನೊಂದು ಕಡೆ ಹೋಗಬೇಕು ಅಂತಂದಾಗ ಅದು ಅದ್ಭುತವಾಗಿರ್ತಕ್ಕಂತಹದ್ದು ಇದ್ದೇ ಇರ್ತವೆ. ಎಂಡಿಂಗ್ ಅನ್ನೋದು ಸಾಧ್ಯವೇ ಇಲ್ಲ, ಎಂಡಿಂಗ್ ಅನ್ನೋಕ್ಕೆ ಸಾಧ್ಯವೇ ಇಲ್ಲ. ಎಲ್ಲೋ ಒಂದು ಕಡೆ ಆತ್ಮಕ್ಕೆ ಸಾವಿಲ್ಲ ಅಂತಂದಾಗ, ನಮ್ಮ ದೇಹಕ್ಕೆ ಮಾತ್ರ ಸಾವು ಅಂತಂದಾಗ ಇಲ್ಲಿ ಈ ಆತ್ಮ ಒಂದು ಕಡೆ ಟ್ರಾನ್ಸ್ಫರ್ ಆಗ್ತಾನೇ ಇರ್ತದೆ. ಎಲ್ಲೋ ಒಂದು ಕಡೆ ಅದು ಮಗು ಒಳಗೆ ಆಗಿರಬಹುದು, ಒಂದು ಪ್ರಾಣಿ ಒಳಗಡೆ ಆಗಿರ್ಬೋದು, ಒಂದು ಪಕ್ಷಿ ಒಳಗಡೆ ಆಗಿರ್ಬೋದು, ಹೋಗ್ತಾನೇ ಇರುತ್ತೆ. ನೀನು ಮಾಡಿದ ಕರ್ಮಶೇಷದ ಫಲವಾಗಿಯೇ ಮುಂದಕ್ಕೆ ಹೋಗ್ತಾ ಇರುತ್ತೆ. ಒಟ್ಟಾರೆ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಇಷ್ಟೊತ್ತು ತುಂಬಿದ್ದಂತಹ ನಿಮ್ಮ ಮನೆಯ ಕಸವನ್ನು ಕ್ಲೀನ್ ಆಗಿದೆಯಪ್ಪ, ಇದು ನಮ್ಮದು ತೆಗೆದು ಎಲ್ಲ ಹಾಕಿದ್ರೆ ಎಲ್ಲೋ ಒಂದು ಕಡೆ ಇರಲೇಬೇಕಲ್ಲ, ಹೌದು, ಇಲ್ಲದಿರಲಿಕ್ಕೆ ಸಾಧ್ಯ ಇಲ್ವಲ್ಲ. ಇಷ್ಟೇ ಸಾಕನ್ಕೊತೀನಿ, ಈ ಒಂದು ಉದಾಹರಣೆ ಸಾಕನ್ಕೊತೀನಿ. ಈ ತೆಗೆದಿರ್ತಕ್ಕಂಥ ಕಸವನ್ನು ನಾವು ಇನ್ನೆಲ್ಲೋ ಹಾಕಿದ್ವಿ ಅಂತಂದರೆ ಅದು ಎಲ್ಲೋ ಇನ್ನೊಂದು ಕಡೆ ಇದೆ ಅಂತ, ಇಲ್ಲಿ ಹೋಗಿರೋ ಆತ್ಮ ಇನ್ನೆಲ್ಲೋ ಇದೆ ಅಂತ ಅರ್ಥ. ಅದಕ್ಕಾಗಿ ಇನ್ನು ಇದನ್ನೇನಾದರೂ ನಾವು ಸೈನ್ಸ್ ಬೇಸ್ ಇಟ್ಕೊಂಡು ಪರಿಶೀಲನೆ ಮಾಡಲಿಕ್ಕೆ ಅಂತ ಹೊರಟ್ರೆ ಕೂಡ 100ಕ್ಕೆ 100 ಕೂಡ ಆಧಾರಗಳು ಸಿಕ್ಕಿವೆ ಇದಕ್ಕೆ. ಇವೆಲ್ಲವೂ ಕೂಡ ಇದ್ದೇ ಇರ್ತವೆ. ಅದಕ್ಕಾಗಿ ಈ ಪುನರ್ಜನ್ಮನ ಲಭ್ಯತೆ ಇವೇನು ಅಂತಂದರೆ, ವಿದ್ಯಾರ್ಥಿ ಲಭತೆ ವಿದ್ಯಾಂ, ಧನಾರ್ಥಿ ಲಭತೆ ಧನಂ, ಮೋಕ್ಷಾರ್ಥಿ ಲಭತೆ ಕತಿಂ. ಸೂಕ್ಷ್ಮದಲ್ಲಿ ಮೋಕ್ಷವನ್ನು ಕಾಣ ಬಯಸ್ತಕ್ಕಂಥವರಿಗೆ ಕೆಲವು ದಿನಗಳು ಅಂತ ಆಯ್ಕೆ ಮಾಡಿಕೊಂಡು ಮಾಡ್ತಿರ್ತಾರೆ. ಒಳ್ಳೆಯದನ್ನು ಮಾಡಿದಾಗ ಒಳ್ಳೆಯದನ್ನು ಪಡ್ಕೊಳ್ತೀವಿ, ಕೆಟ್ಟದನ್ನು ಮಾಡಿದಾಗ ಕೆಟ್ಟದ್ದು ಪಡ್ಕೊಂಡೇ ಹೋಗಿ. ನೀವು ಒಳ್ಳೆಯವರನ್ನ ನೋಡಿದರೆ ಕೆಟ್ಟವ್ರು ನೋಡಿದ್ದೀರಿ. ಈಗ ನೀವು ಇಂತಹ ಒಳ್ಳೆಯವರು ಕೆಟ್ಟವರು ಇಬ್ಬರೂ ನೀವು ನೋಡಿದಾಗ ನೀವು ಯಾವ ಲಿಸ್ಟಿಗೆ ಬರ್ತೀರಿ, ಯಾವ ಪಟ್ಟಿಗೆ ಬರ್ತೀರಿ, ಅದನ್ನು ನೀವೇ ಆಯ್ಕೆ ಮಾಡ್ಕೊಳ್ಳಿ. ಇನ್ನೆಲ್ಲ ಕೂಡ ಭಗವಂತನಿಗೆ ಬಿಟ್ಬಿಡಿ. ನೀವು ನಿದ್ದೆಯಲ್ಲಿದ್ದಾಗ, ಕೊನೆಯ ಪಕ್ಷ ಎಲ್ಲಿಗೆ ನಾವು ಮಾತಾಡಬೇಕು ಅಂತಂದರೆ, ನಿದ್ದೆಯಲ್ಲಿದ್ದಾಗ ನೀವು ಒಂದು ಚೆಕ್ಗೆ ಸಿಗ್ನೇಚರ್ ಹಾಕಕ್ಕೆ ಬರಲ್ಲ, ನೀವು ಎಲ್ಲೋ ಇರ್ತೀರಿ. ಇನ್ನು ಇನ್ನೊಂದು ಜನದ ಬಗ್ಗೆ ಮಾತಾಡುವಂಥ ಯೋಗ್ಯತೆ ನಮಗೆಲ್ಲಿರ್ತವೆ, ಎಲ್ಲಿರ್ತವೆ? ಬರೀ ಅದು ಎಷ್ಟೊಂದು ತಾತ್ಕಾಲಿಕವಾಗಿರ್ತಕ್ಕಂತಹ ಮರಣ. ಅದು ಪೂರ್ಣವಾಗಿ ಚರ ಪ್ಲಸ್ ಸ್ಥಿರ ಹೆಂಗಿರ್ತವೆ ಇಲ್ಲಿ, ಈ ತರಹದ್ದು ಇದು ಚರ. ಸ್ಥಿರ ಅಂತ ಹೊರಟೋದ್ರೆ ಪರಿಪೂರ್ಣ ಏನೂ ಇರೋದಿಲ್ಲ. ಅದಕ್ಕಾಗಿಯೇ ಪುನರ್ಜನ್ಮಗಳು ಇದೆ. ಮನುಷ್ಯನ ಬದುಕಿಗೂ ಜ್ಯೋತಿಷ್ಯವೂ ಇದೆ, ಮನುಷ್ಯನ ಬದುಕಿಗೆ ದೇವರು ಇದೆ, ಮನುಷ್ಯನ ಬದುಕಿಗೆ ಶುಭವೂ ಇದೆ, ಮನುಷ್ಯನ ಬದುಕಿಗೆ ಅಶುಭವೂ ಇದೆ. ನಾವು ಯಾವುದನ್ನು ಹಿಡಿದು ಹೊರಡುತ್ತೀವೋ ಅದು ನಮ್ಮ ಪಾಲಿಗೆ ಲಭಿಸ್ತಕ್ಕಂಥದ್ದು. 100ಕ್ಕೆ 100 ಕೂಡ ಇರತಕ್ಕಂಥದ್ದು. ಮಹಾತ್ಮ ಗಾಂಧೀಜಿಯವರು ಒಂದು ಸಲ ಸತ್ಯಾಗ್ರಹವನ್ನು ಮಾಡ್ತಿರಬೇಕಾದ್ರೆ 5 ವರ್ಷದ ಹೆಣ್ಣು ಮಗಳು ಹೇಗೋ ಅವರ ಮನೆಯವರಿಂದ ತಪ್ಪಿಸ್ಕೊಂಡು ಬಂದುಬಿಡ್ತಾಳೆ. ಆ 5 ವರ್ಷದ ಹೆಣ್ಣು ಮಗಳು ನೀವು ಈಗಲೂ ಬೇಕಾದರೆ ನಾನು ಹೇಳ್ತೀನಿ, ಆ ಬುಕ್ ಹೆಸರು ತೆಗೆದು ಓದ್ಬೋದು ನೀವು. ಮಹಾತ್ಮ ಗಾಂಧೀಜಿ ಸ್ಪಿರಿಚುವಲ್ ಅಂತ ಏನೋ ಬರುತ್ತೆ, ಅದು ಆ ಮಹಾತ್ಮ ಗಾಂಧಿ ಸಂಬಂಧಪಟ್ಟಾಗಿರ್ತಕ್ಕಂಥದ್ದು. ಆ ಪುಸ್ತಕದಲ್ಲಿ ಈಗಲೂ ಕೂಡ ಬರೆದಿದ್ದಾರೆ. 5 ವರ್ಷದ ಹೆಣ್ಣು ಮಗಳು ಬಂದು ಮಹಾತ್ಮ ಗಾಂಧೀಜಿಯವರ ತೊಡೆ ಮೇಲೆ ಕುಳಿತುಕೊಂಡು ಕೇಳ್ತಾಳೆ, ನಾನು ಇಂಥ ಕಡೆ ಹೋಗಬೇಕು, ಅಲ್ಲಿ ನನಗೆ ಗಂಡ ಇದ್ದಾರೆ, ಮಕ್ಕಳಿದ್ದಾರೆ, ನನ್ನ ಪ್ರಾಣಿಗಳಿದ್ದಾವೆ ಅಲ್ಲೆಲ್ಲ ಕೂಡ ಅಂತ ಹೇಳ್ತಾಳೆ. ಆದರೆ 5 ವರ್ಷದ ಮಗಳಿಗೆ ಅದ್ಯಾವ ಗಂಡ, ಅದ್ಯಾವ ಮಕ್ಕಳು?
ಅಂತ ಹೇಳಿ ಹಿಡಿದು ನೋಡಿದರೆ ಹಿಂದಿನ ಜನ್ಮದಲ್ಲಿ ಆ ಬಹುಶಃ ಟ್ರೈನಲ್ಲಿ ಮಗುನ ಕರ್ಕೊಂಡು ಹೋಗ್ತಾರೆ, ಒಂದು 100-150 ಕಿಲೋಮೀಟರ್ 170 ಕಿಲೋಮೀಟರ್ ತನಕ ಹೋಗ್ತಾಳೆ. ಅಲ್ಲಿ ಆ ಮಗು ಟ್ರೈನ್ ಇಳಿದು ಹೋಗ್ತಿರ್ತಾಳೆ, ಓಡಿ ಹೋಗ್ತಾಳೆ. ಆ ಮಗುನ ಹಿಂಬಾಲಿಸಿ ಹೋದರೆ ಆ ಮಗು ವಯಸ್ಸಾಗಿರೋ ಆತನ ಹೋಗಿ ಹಿಡ್ಕೊಳ್ತಾಳೆ, ಹೇಳ್ತಾಳೆ, ಗಂಡನ ಹೆಸರು ಹೇಳ್ತಾಳೆ, ಮಕ್ಕಳ ಹೆಸರು ಹೇಳ್ತಾಳೆ. ಈಕೆ ಹಣವನ್ನು ಬಚ್ಚಿಟ್ಟಿದ್ದ ಡಬ್ಬಿ ಹುಡುಕ್ತಾಳೆ. 5 ವರ್ಷದ ಹೆಣ್ಣು ಮಗು ಇಷ್ಟೆಲ್ಲ ಹೇಳ್ತಾ ಅಂತಂದರೆ ಪುನರ್ಜನ್ಮದ ಜ್ಞಾಪಕ ಶಕ್ತಿ ಅಂದರೆ ಹಿಂದಿನ ಜನ್ಮದ್ದು ಆ ಮಗು ಜ್ಞಾಪಕ ಶಕ್ತಿ ಇತ್ತು ಅಂತಲೇ ಅರ್ಥ. ಅದಕ್ಕಾಗಿ ಇದಕ್ಕೆ ರಿಸರ್ಚ್ ಬಹಳ ನಡೆದಿದೆ, ಬಹಳ ಸಂಶೋಧನೆ ನಡೆದಿವೆ. ಅದಕ್ಕಾಗಿ 100ಕ್ಕೆ 100 ಇದೆ ಅಂತಕ್ಕಂಥವ್ರಿಗೆ ಎಲ್ಲವೂ ಇದೆ, ಇಲ್ಲ ಅಂತಕ್ಕಂಥವ್ರಿಗೆ ಏನೂ ಇಲ್ಲ. ಇದನ್ನು ಚೆನ್ನಾಗಿ ನೀವು ನೆನಪಿಟ್ಕೊಂಡು ನಿಮಗೆ ಯಾವ್ದು ಬೇಕೋ ಅದ್ರ ಜೊತೆಗೆ ಮುಂದುವರಿತೀವಿ. ಖಂಡಿತವಾಗ್ಲೂ ಗುರುಗಳೇ, ಈ ಪುನರ್ಜನ್ಮ ಅನ್ನುವಂಥದ್ದು ಜ್ಯೋತಿಷದ ಪ್ರಕಾರ ಹೇಗೆ ತಿಳಿಸಬಹುದು, ಜೊತೆಗೆ ಎಕ್ಸಾಂಪಲ್ಸ್ನ ಕೊಟ್ಟು ನಮಗೆ ಸರಳ ರೀತಿಯಲ್ಲಿ ಅರ್ಥ ಮಾಡಿಸಿದ್ರಿ. ಉದಾಹರಣೆಗಳು ಕೂಡ ಭಾಳ ಅದ್ಭುತವಾಗಿತ್ತು. ಧನ್ಯವಾದಗಳು. ನಮಸ್ಕಾರ. ಹರೇ ಶ್ರೀನಿವಾಸ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಅದ್ಭುತವಾಗಿರುವಂಥ ವಿಚಾರಗಳನ್ನ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.